ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಮಾಮ್ ಟು ಬಿ ಆಯಿತು. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಈ ಟೆಂಪಲ್ಗೆ ತುಂಬ ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು 6 ಮಂತ್ಸೇ ಆಗೋಯ್ತು ಅನಿಸುತ್ತೆ. ಪ್ರೆಗ್ನೆಂಟ್ ಆದಮೇಲಂತೂ ಹೋಗೇ ಇಲ್ಲ. ಸೊ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಆಸೆ ಇತ್ತು ನನಗೆ. ಬಟ್ ಇಂಥ ಟೈಮಲ್ಲಿ ಟ್ರಾವೆಲ್ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಅಷ್ಟೇ. ಅದಕ್ಕೆ ಚಿಕ್ಕಳ್ಳಿ ಹತ್ರ ಇರೋ ಮಿನಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನನಗೈತೆ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟು, ಖುಷಿ ಇದೆ. ರಾಯರ ಅನುಗ್ರಹ ಇಲ್ಲದೇ ನಾವು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಎಲ್ಲಿಗೂ ಅವರೇ ಕರೆಸ್ಕೋಬೇಕು ಅಂತ ಹೇಳ್ತಾರೆ. ಹಂಗೆ ನಾನು 6-7 ಮಂತ್ಸಿಂದ ಅಂದ್ಕೋತಿದ್ದೆ. ಬಟ್ ಅವಾಗ ಫೈನಲಿ ಇವತ್ತು ಹೋಗ್ತಾ ಇದ್ದೀನಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಸೊ ಮಂತ್ರಾಲಯಕ್ಕೆ ಅಂತ ಹೋಗೋಕ್ಕಾಗಲಿಲ್ಲ. ಇಲ್ಲಿರೋದು ರಾಯರೇ ಅಲ್ವಾ. ಸೊ ಅದಕ್ಕೆ ಎಲ್ಲರೂ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಗೈಸ್, ನಮ್ಮ ಸೆಲ್ಫಿ ನೋಡಿ ಹೆಂಗೆ ಮನಗಿದ್ದಾಳೆ ಅಂತ. ಬೆಳಿಗ್ಗೆನೇ ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ. ಇವತ್ತೆಲ್ಲ ನಿದ್ದೆ ಮಾಡು. ಗಾಯ್ಸ್, ಎಷ್ಟು ಜನ ಇದ್ದಾರೆ ಅಂದರೆ ಇವತ್ತು ಗುರುವಾರ ಅಲ್ವಾ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ನಾವು ಹೊಸ ವರ್ಷದ ದಿನ ಬಂದಿದ್ವಿ, ಅವತ್ತು ಇಷ್ಟೇ ಕ್ರೌಡ್ ಇತ್ತು. ಇವತ್ತು ಅಷ್ಟೇ ಕ್ರೌಡ್ ಇದೆ. ತುಂಬ ತಿಂಗಳೇ ಆಗಿತ್ತು ಈ ಟೆಂಪಲ್ಗೆ ಬಂದು. ಜನವರಿ ಟೈಮಲ್ಲಿ ಬಂದಿದ್ದು ನಾನು. ಸೊ ಇವತ್ತು ಬಂದಿದ್ದೀನಿ. ಏನೋ ಒಂಥರ ಖುಷಿ, ನೆಮ್ಮದಿ ಸಿಗ್ತಾಯಿತ್ತು. ಸೊ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಅಲ್ಲಿ ಕೇಳ್ಬಿಟ್ಟೆಲ್ಲ ಬೇಗ ಬೇಗ ಬಿಡಿಸ್ಕೊಂಡ್ವಿ. ಪ್ರಸಾದನೂ ಕೂಡ ಸಿಕ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಗಾಯ್ಸ್, ದರ್ಶನ ಎಲ್ಲ ಮುಗೀತು. ಇವಾಗ ಹೊಡ್ತಾ ಇದ್ದೀವಿ. ಸೊ ಇಲ್ಲಿ ಅನ್ನದಾನ ಅಂದರೆ ಅಕ್ಕಿ ಕೊಡೋರು, ಈ ಥರ ಕೊಡೋರು, ಈ ಥರ ಸ್ಲಿಪ್ಪು ಕೂಡ ಬರೆಸ್ಬೋದು. ನಾವು ಕೂಡ ಬರ್ಸಿದ್ವಿ. ಸೊ ತುಂಬ ಕ್ರೌಡ್ ಇದೆ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ಸೂಪರ್ ಆಗಿತ್ತು. ಮೊಸರನ್ನೂ ಚೆನ್ನಾಗಿತ್ತು. ಪಾಯಸ, ಅನ್ನ ಸಾಂಬಾರು ಮಾಡಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಹೊರಡ್ತಾ ಇದ್ದೀರಾ ಮನೆಗೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ಟೈಮ್ ಬಂದು 2:30 ಆಗಿದೆ. ಸೊ ದರ್ಶನನೂ ತುಂಬ ಚೆನ್ನಾಗಾಯಿತು. ಊಟನೂ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಕ್ರೌಡ್ ಇತ್ತು. ಸೊ ಸ್ವಲ್ಪ ವಾಮಿಟೇಷನ್ ಬರೋ ಥರನೇ ಆಗ್ತಿತ್ತು. ಏಕೆಂದರೆ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಕಾರಲ್ಲಿ ಹೋಗಿದ್ದಿದ್ದು. ಅದಕ್ಕೆ ಒಂಥರ ಹೊಟ್ಟೆಲ್ಲ ಕೊಳಿತಂಗೆ ಆಗ್ತಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.